ನಮಸ್ಕಾರ, ನಾನು ಬಸವರಾಜ್. ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ವರದಿ ಕೊಡಿ. ನಾನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೀನಿ. ಅದು ಹಂಗೆ ಇದೆ, ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನೀವೆಲ್ಲಿ ಮಾಡ್ತಾ ಇದ್ದೀರಿ? ನಾನೇ ತರತು ವಯಸ್ಸುಗಳು ಬೇರೆಯಪ್ಪ, ನೀವೆಲ್ಲ ಸುಮ್ಮನೆ ಕೂತಿದ್ರ? ನೀವೇ ತಯಾರಾಗ್ಬೇಕಯ್ಯ. ಬಿಸಿ ಮುಟ್ಟಿಸಿದಾಗ ಮಾತ್ರ ಖುಷಿಯಾಗಿದೆ ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶೇಕ್ ಆಗಲೇಬೇಕು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅಕ್ಷರಶಃ ಆ ವೇದಿಕೆಯ ಮೇಲೆ ನಿಂತು ಮಾತಾಡಲೇಬೇಕು. ಅಷ್ಟೇ ಅಲ್ಲ, ಈ ರಾಜ್ಯದ ಸುಮಾರು 75% ಮತವರ್ಗ ಏನಿದೆ ಅವರ ಅಹವಾಲನ್ನು, ಬೇಡಿಕೆಯನ್ನು ಈಡೇರಿಸಲೇಬೇಕು. ಆಗಸ್ಟ್ 31 ಬರೆದಿಟ್ಕೊಳ್ಳಿ ಈ ಡೇಟನ್ನು. ಯಾಕೆ? ಆ ಒಂದು ವೇದಿಕೆ ಇದೆಯಲ್ಲ, ಆ ವೇದಿಕೆ 2028 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲದು. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂತೆಂಥವರು ಗೆಲ್ಲಬೇಕು, ಯಾರು ಗೆಲ್ಲಬಾರದು ಅನ್ನೋದನ್ನು ಆ ಒಂದು ವೇದಿಕೆ ಮತ್ತು ಆ ವೇದಿಕೆಯಿಂದ ಸೃಷ್ಟಿಯಾಗುವಂತಹ ಒಂದು ಅಲೆ ವಿಧಿ ಬರಹವನ್ನು ಬರೆಯುತ್ತೆ. ಯಾವುದದು ವೇದಿಕೆ? ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಮಹಾಮೌನಕ್ಕೆ ಶರಣಾಗಿದ್ದರು. ಅವರದ್ದೇ ಬಹುಪಾಲು ಬೆಂಬಲಿಗರು ಇವತ್ತು ಸಚಿವ ಸಂಪುಟದಲ್ಲಿಲ್ಲ. ಅವರಿಗೆ ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಅವರವರ ಹೇಳಿಕೆ ಕೊಟ್ಕೊಂಡು ಬೇಸರದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಗದಿಯಾಗಿರುವ, ಮಾರ್ಕ್ ಮಾಡಿರುವ ಡೇಟ್ 31, ಅವತ್ತು ಸಿದ್ದರಾಮಯ್ಯ ಅವರು ಮತ್ತೆ ಗರ್ಜಿಸಲಿದ್ದಾರೆ. ಯಾಕೆ, ಏನು? ನಿಮಗೊಂದು ದಿನಾಂಕವನ್ನು ನೆನಪು ಮಾಡಿಕೊಡ್ಬೇಕು, ಒಂದಲ್ಲ ಅಂಥವು 10 ಇದಾವೆ. 2022 ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ದಿಗ್ವಿಜಯವನ್ನು ತರಲಿಕ್ಕೆ ಮುನ್ನುಡಿ ಬರೆದಿತ್ತು, ದಿಕ್ಸೂಚಿ ಆಗಿತ್ತು. ಅಂಥದ್ದೇ ಕಾರ್ಯಕ್ರಮ ಈಗ ಆಗಸ್ಟ್ 31ನೇ ತಾರೀಕು ಅರಮನೆ ಮೈದಾನದಲ್ಲಿ ನಡೆಯೋದಿದೆ. ಅದೇ ಅರಮನೆ ಮೈದಾನದಲ್ಲಿ 2005 ಆಗಸ್ಟ್ 3ನೇ ತಾರೀಕು ಏನು JDS ಪಕ್ಷದಿಂದ ಸಿದ್ದರಾಮಯ್ಯ ಅವರನ್ನು ಹೊರದಬ್ಬಿದ್ರು, ಉಚ್ಚಾಟನೆ ಮಾಡಿದ್ರು. ಆ ನಂತರದಲ್ಲಿ ಡಿಸೆಂಬರ್ 7, 2007 ಕಾಂಗ್ರೆಸ್ಸಿಗೆ ಸೇರಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಅತಿ ಕಡಿಮೆ 255 ಇರಬಹುದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ ಮತ್ತೆ ಶಾಸಕರಾಗಿ, ಕಾಂಗ್ರೆಸ್ ಶಾಸಕರಾಗಿ ಸಿದ್ದರಾಮಯ್ಯ ಅವರು ಆಯ್ಕೆಯಾಗಿ ಬಂದಿರು. ಈ ಆಗಸ್ಟ್ ತಿಂಗಳಿಗೂ ಈ ಆಗಸ್ಟ್ 31ರ ಮಹತ್ವದ ಕಾರ್ಯಕ್ರಮಕ್ಕೂ ಒಂದಷ್ಟು ಸಾಮ್ಯತೆ ಇದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲರೂ ಕೂಡ ಒಟ್ಟಾಗಿ ಅರಮನೆ ಮೈದಾನದಲ್ಲಿ ಒಗ್ಗೂಡೋರಿದ್ದಾರೆ. ಕಾರಣ ಏನು? ಇತ್ತೀಚೆಗೆ ಸಿದ್ದರಾಮಯ್ಯ ಅವರೊಂದು ಮೆಸೇಜನ್ನು ಕೊಟ್ಟರು. ನನ್ನ ನಾಯಕತ್ವ ಅಂತ ಅನ್ಕೋಬೇಡಿ, ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಿ? ನಾನು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಜಾತಿ ಗಣತಿಯನ್ನು, ಹಿಂದುಳಿದವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಮೇ 27ನೇ ತಾರೀಕು ಸ್ವೀಕಾರ ಮಾಡಿದ್ದೆ. ಅದನ್ನು ಜಾರಿಗೊಳಿಸುವಂತೆ, ಅನುಷ್ಠಾನಗೊಳಿಸುವಂತೆ ಹಾಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನೀವು ಬಿಸಿ ಮುಟ್ಟಿಸಬೇಕು, ಬಿಸಿ ಇದ್ದಾಗಲೇ ಮುಟ್ಟಿಸಬೇಕು. ಇದೇ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದರು. ಇದೀಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಬಹುಪಾಲು ಬಳ್ಳಾರಿ, ಧಾರವಾಡ ಭಾಗದ ಅತ್ಯಂತ ಪ್ರಭಾವಿ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಅತಿ ಹೆಚ್ಚು ಕಾಳಜಿ, ಕಳಕಳಿ ಇರುವಂತಹ ಯುವ ನಾಯಕ, ಸಚಿವ ಈ ಮಹತ್ವದ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಅವರ ಹಿಂದೆ ಅವರದ್ದೇ ಸಮಾಜದ ಕೆಲ ಶಾಸಕರು, ನಾಯಕರು, ಸಚಿವರಾಗಿ ಓಡಾಡಿದವರಿದ್ದಾರಲ್ಲ, ಅವರಲ್ಲದ ಆ ಸಮಾಜಕ್ಕೆ ಸೇರದ, ಹಿಂದುಳಿದ ಸಮಾಜಕ್ಕೆ ಸೇರಿದ ಓರ್ವ ಯುವ ನಾಯಕರ ಬೆಂಬಲದೊಂದಿಗೆ ಈ ಮಹತ್ವದ ಕಾರ್ಯಕ್ರಮ ಅಹಿಂದ ಸಿದ್ದರಾಮೋತ್ಸವ ಅಥವಾ ಅಹಿಂದ ಸಮಾವೇಶ, ಬೃಹತ್ ಅಹಿಂದ ಸಮಾವೇಶ ಆಗಸ್ಟ್ 31ನೇ ತಾರೀಕು ನಡೆಯುತ್ತೆ. ಅವತ್ತು ಈ ವೇದಿಕೆ ಇದೆಯಲ್ಲ, ಈ ವೇದಿಕೆಗೆ ಮುಖ್ಯಮಂತ್ರಿಗಳೇ ಬರ್ತಾರೋ ಇಲ್ವೋ? ಒಂದು ವೇಳೆ ಬಂದರೆ, ಇಲ್ಲ ನಮ್ಮ ಸರ್ಕಾರಕ್ಕೆ ಆ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ಸಿದ್ದರಾಮಯ್ಯ ಅವರು ಆ ವರದಿಯನ್ನು ಸ್ವೀಕರಿಸಿದ್ರು, ಕಾಂತರಾಜು ಅವರು ಕೊಟ್ಟಂತಹ ವರದಿಯನ್ನು. ಅದನ್ನು ನಾವು ಕಾಂತರಾಜು ಅವರು ಕೊಟ್ಟಂತಹ ವರದಿಯನ್ನು ಕೂಡ ನೋಡಿ. ಇದು
ಅವೈಜ್ಞಾನಿಕ, ಬಹುಪಾಲು ಯಾರೆಲ್ಲ ವಿರೋಧಿಸಿದ್ರು ಅದು ಕಸದ ಬುಟ್ಟಿಗೆ ಹಾಕ್ರಿ, ಅದು ಅಟ್ಟರ್ ವೇಸ್ಟ್ ಅಂತ ಹೇಳಿದರು, ಅವರೆಲ್ರಿಗೂ ಕೂಡ 2028 ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋರಿದ್ದಾರೆ. ಅದಾದಮೇಲೆ ಮತ್ತೆ ಮಧುಸೂದನ್ ನಾಯಕರ ನೇತೃತ್ವದಲ್ಲಿ ಏನು ಇನ್ನೊಂದು ಮಹತ್ವದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತು ರಾಜ್ಯಾದ್ಯಂತ ಡಿಜಿಟಲ್ ರೂಪದಲ್ಲಿ. ಆಗಲೂ ಕೂಡ ಈ ನಾಡಿನ ದೊಡ್ಡ ಜನ ಆ ಸಮೀಕ್ಷೆಯಲ್ಲಿ ಭಾಗಿಯಾಗಲಿಲ್ಲ. ಕೊನೆಗೂ ಆ ಸಮೀಕ್ಷೆ ಆಯಿತು. ಆ ಸಮೀಕ್ಷೆಯ ದತ್ತಾಂಶಗಳನ್ನೊಳಗೊಂಡಂತಹ ವರದಿಯನ್ನು ಸಿದ್ದರಾಮಯ್ಯ ಅವರು ಮೇ 27ನೇ ತಾರೀಕು ಸ್ವೀಕರಿಸಿ ಮಾರನೇ ದಿನವೇ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದಾದ ಮೇಲೆ ಈಗ ಸ್ಫೋಟಗೊಳ್ತಿರುವಂತಹ, ಯಾಕಂದರೆ ಸುಮಾರು 162 ಕೋಟಿ ವೆಚ್ಚದಲ್ಲಿ ಸಮೀಕ್ಷೆ ನಡೆದಿತ್ತು. ಕಾಂತರಾಜು ಅವರ ನೇತೃತ್ವದ ಒಂದು ಏನಿತ್ತು ಟೀಮ್ 2018 ವಿಧಾನಸಭಾ ಚುನಾವಣೆಗೂ ಮುಂಚೆ ಅದನ್ನು ಪಟ್ಟಭದ್ರರ ಕಾರಣಕ್ಕೆ ಸೋರಿಕೆಯಾಗಿ ಅದರ ಬಗ್ಗೆ ಬಹು ವಿರೋಧ ಆರೋಪಗಳೆಲ್ಲ ಕೇಳಿ ಬಂದವು. ಬೇಕಾದ ರೀತಿಯಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದಾರೆ, ಇದೆಲ್ಲ ನಂಬರ್ ಅಂತ ಅವರವರ ಸಮಾಜಗಳ ನಂಬರ್ ಎರ್ರಾಬಿರಿ ಇದೆ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ಕೊಂಡಿದ್ರು. ಆದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಈ ಮೂರೂ ವರ್ಗಗಳೇನಿದ್ದಾವೆ ಇವರದ್ದು ಸುಮಾರು 75ಕ್ಕೂ ಅಧಿಕ % ಮತವರ್ಗ ಜನಸಂಖ್ಯೆ ರಾಜ್ಯದಲ್ಲಿ ಇರುವಂಥದ್ದು. ಇನ್ನು ಉಳಿದವ್ರದ್ದೆಲ್ಲ 25% ಒಳಗೆ ಬರುತ್ತೆ. ಈಗ ಈ ವರದಿಯನ್ನು ಅನುಷ್ಠಾನಕ್ಕೆ ತಂದರೆ ಮೀಸಲಾತಿಯ ಪ್ರಮಾಣವನ್ನು ಕೂಡ ಸರ್ಕಾರ 32%ಇಂದ 51%ಗೆ ಹೆಚ್ಚಿಸಬೇಕಾಗತ್ತೆ. ಆ ಹೆಚ್ಚಿಸುವ ಶಿಫಾರಸು ಕೂಡ ಒಂದು ಹಂತಕ್ಕೆ ಆಗಿದೆ. ಬರೀ ಮೀಸಲಾತಿ ಅಷ್ಟೇ ಅಲ್ಲ, ರಾಜಕೀಯ ಪ್ರಾತಿನಿಧ್ಯ ಡಿಲಿಮಿಟೇಷನ್ ಆಗಿ ವಿಧಾನಸಭಾ ಕ್ಷೇತ್ರಗಳ ಹಂಚಿಕೆ ಆದರೆ ಆಗಲೂ ಕೂಡ ಈ ವರದಿ ಆಧಾರಿತ ಪ್ರಾತಿನಿಧ್ಯದ ಮೀಸಲಾತಿಗಳು ಕೂಡ ಸಿಕ್ಕಿಬಿಟ್ರೆ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈವರೆಗೂ ಯಾರೆಲ್ಲ ಅಧಿಕಾರದ ಚುಕ್ಕಾಣಿಯಲ್ಲಿ ಕೂತು ತಿಂದು ತೇಗಿ ಮಜ್ಜ ಉಡಾಯಿಸಿದ್ರೋ, ದಮನಿತ ಶೋಷಿತ ಹಿಂದುಳಿದ ಸಮಾಜಗಳಿಗೆ ಯಾವ ಕಾರಣಕ್ಕೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿದಂತೆ ನೋಡಿಕೊಂಡಿದ್ರೋ ಅಥವಾ ಸಿಕ್ಕಿರಲಿಲ್ವೋ, ಆ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಇನ್ನುಳಿದ ಸಣ್ಣ ಪುಟ್ಟ ತಳ ಸಮಾಜಗಳಿಗೂ ಕೂಡ, ಮತ್ತು ಹಿಂದುಳಿದವರು ಅಂದರೆ ಯಾವುದೋ ಒಂದು 2 ಸಮಾಜದವ್ರಿಗೆ ಮಾತ್ರ ಅಧಿಕಾರ ಸಿಗೋದಲ್ಲ, ಕೇವಲ ಕುರುಬರಿಗೆ, ಈಡಿಗರಿಗೆ ಈ ಥರ ಅಲ್ಲ, ಎಲ್ಲ ಸಮಾಜಗಳಿಗೆ ಹಿಂದುಳಿದ ಇದುವರೆಗೂ ಕೇಳಿಯೇ ಇರದಂತಹ ಸಮಾಜಗಳಿಗೆ ಪರಿಷತ್ನಲ್ಲಾದರೂ ಅವಕಾಶಗಳನ್ನು ಮಾಡಿಕೊಡ್ದಿದ್ರೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಸುಮ್ಮನೆ ಕಾಟಾಚಾರಕ್ಕೆ ಬೂಟಾಟಿಕೆಗೆ ಹೇಳುವಂತಹ ಮಾತಾಗಬಹುದು ಆಗತ್ತೆ. ಈಗ ಈ ಅಹಿಂದ ಬೃಹತ್ ಸಮಾವೇಶ ಏನು ಆಗಸ್ಟ್ 31ನೇ ತಾರೀಕು ನಡೆಯುತ್ತೆ, ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಒಂದು ದೊಡ್ಡ ಬದ್ಧತೆ, ಹೊಣೆಗಾರಿಕೆ ಇದ್ದ ಕಾರಣಕ್ಕೆ ಇದು ಅನುಷ್ಠಾನ ಮತ್ತು ಇದರ ಸ್ವೀಕಾರ ಎಲ್ಲವೂ ಆಗ್ತಿದೆ. ಅವತ್ತು ಹಾಕಿಕೊಡುವಂತಹ ಒಂದು ಮೇಲ್ಪಂಕ್ತಿ ಮುನ್ನುಡಿ 2028ಕ್ಕಿರಬಹುದು, 33-38ಕ್ಕಿರಬಹುದು, ಈ ತಳ ಸಮಾಜಗಳಿಗೆ, ಶೋಷಿತರಿಗೆ, ತೀರ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ರಾಜಕೀಯವಾಗಿ ದೊಡ್ಡದೊಂದು ಬಲ ಸಿಗಬಹುದು. ಈ ವೇದಿಕೆಯನ್ನೇ ಮುಂದೆ ಹೊಸ ಪಕ್ಷಗಳಿಗೆ ಒಂದು ನಾಂದಿ ಆಗಬಹುದು. ಈ ವೇದಿಕೆ ಲಾಂಚಿಂಗ್ ಪ್ಯಾಡ್ ಆಗಬಹುದು. ಹಾಗಿದ್ರೆ ಆ ದಿನ ಹಾಲಿ ಸರ್ಕಾರದ ಹಾಲಿ ಮುಖ್ಯಮಂತ್ರಿ ಅನುಷ್ಠಾನ ಮಾಡ್ತೀನಿ ಅಂತ ಒಪ್ಕೊಂಡು ಸರಿಯಾದ ದಿನಾಂಕಕ್ಕೆ ಆ ಅನುಷ್ಠಾನದ ಪ್ರಕ್ರಿಯೆಯನ್ನು ಆರಂಭಿಸ್ತಾರ, ಅಥವಾ ಈ ಸರ್ಕಾರಕ್ಕೆ ಬಹುದೊಡ್ಡ ಆತಂಕ ಆ ವೇದಿಕೆಯ ಮೇಲಿಂದ, ಆ ವೇದಿಕೆಯಲ್ಲಿ ನಡೆಯಬಹುದಾದ ಕಾರ್ಯಕ್ರಮದ ನಂತರದಿಂದ ಶುರುವಾಗತ್ತಾ? ಕಮೆಂಟ್ ಮಾಡಿ.